ಎಲ್ಲರಿಗೂ ನಮಸ್ಕಾರ. ನಮ್ಮ ಆಸ್ಪಿರೆಂಟ್ಸ್ ವ್ಯೂ ಕನ್ನಡ ಚಾನಲ್ಗೆ ಸ್ವಾಗತ. ನಾವು ಇವತ್ತು ಈ ಒಂದು ವಿಡಿಯೋದಲ್ಲಿ ಹಸಿರುಮನೆ ಪರಿಣಾಮ ಕುರಿತು ತಿಳಿದುಕೊಳ್ಳೋಣ. ಹಸಿರುಮನೆ ಪರಿಣಾಮ ಎಂದರೇನು, ಅದಕ್ಕೆ ಕಾರಣಗಳು ಮತ್ತು ಅದನ್ನು ನಿಯಂತ್ರಿಸುವ ಕ್ರಮಗಳನ್ನು ಕುರಿತು ಇವತ್ತು ನಾವು ತಿಳಿದುಕೊಳ್ಳೋಣ. ಹಸಿರುಮನೆ ಪರಿಣಾಮ ಎಂಬುದು ನಮ್ಮ ಎರಡನೇ ಟಾಪಿಕ್ ಆಗಿದೆ. ನಾನು ಒಟ್ಟು 200 ಟಾಪಿಕ್ KEA ನಡೆಸ್ತಕ್ಕಂಥ ಪರೀಕ್ಷೆಗಳಿಗೆ ಉಪಯುಕ್ತವಾಗಿರುವ 200 ಟಾಪಿಕ್ಗಳನ್ನು ಕವರ್ ಮಾಡಿಕೊಡುತ್ತೇನೆ. ಅದರಲ್ಲಿ ಇದು ಎರಡನೇ ಟಾಪಿಕ್ ಆಗಿದೆ, ಗ್ರೀನ್ ಹೌಸ್ ಎಫೆಕ್ಟ್. ಬನ್ನಿ, ಗ್ರೀನ್ ಹೌಸ್ ಎಫೆಕ್ಟ್ ಎಂದರೇನೆಂದು ತಿಳಿದುಕೊಳ್ಳೋಣ. ಗ್ರೀನ್ ಹೌಸ್ ಗ್ಯಾಸಸ್ ಭೂಮಿಯಿಂದ ಹೊರಹೊಮ್ಮುವ ಇನ್ಫ್ರಾರೆಡ್ ಕಿರಣಗಳನ್ನು ಹಿಡಿದು ಭೂಮಿಯ ತಾಪಮಾನವನ್ನು ಹೆಚ್ಚಿಸುವ ಪ್ರಕ್ರಿಯೆಗೆ ಗ್ರೀನ್ ಹೌಸ್ ಎಫೆಕ್ಟ್ ಅಥವಾ ಹಸಿರುಮನೆ ಪರಿಣಾಮ ಎಂದು ಕರೆಯುತ್ತೇವೆ. ಗ್ರೀನ್ ಹೌಸ್ ಅನಿಲಗಳು ಭೂಮಿಯಿಂದ ಹೊರಹೊಮ್ಮುವ ಇನ್ಫ್ರಾರೆಡ್ ಕಿರಣಗಳನ್ನು ಹಿಡಿದು ಏನು ಮಾಡ್ತವೆ, ಭೂಮಿಯ ತಾಪಮಾನವನ್ನು ಹೆಚ್ಚಿಸುತ್ತವೆ. ಇದನ್ನೇ ನಾವು ಹಸಿರುಮನೆ ಪರಿಣಾಮ ಎಂದು ಕರೆಯುತ್ತೇವೆ. ಈ ಹಸಿರುಮನೆ ಪರಿಣಾಮ ಹೇಗೆ ಉಂಟಾಗುತ್ತದೆ ಎಂದು ನಾವು ಚಿತ್ರದ ಮೂಲಕ ನೋಡೋಣ. ಬನ್ನಿ. ಈ ಚಿತ್ರದಲ್ಲಿ ತೋರಿಸಿರುವಂತೆ ನೋಡ್ರಿ, ಇಲ್ಲಿ ಸೋಲಾರ್ ರೇಡಿಯೇಷನ್ ಅಂದರೆ ಸೌರ ವಿಕಿರಣಗಳು ಏನು ಮಾಡ್ತಾವೆ ರೀ, ಸೂರ್ಯನಿಂದ ಬಿಡುಗಡೆಯಾಗಿ ನೇರವಾಗಿ ಭೂಮಿಗೆ ಬಂದು ಅಪ್ಪಳಿಸುತ್ತವೆ. ಭೂಮಿಗೆ ಅಪ್ಪಳಿಸಿ ಏನು ಮಾಡಬೇಕು, ಮತ್ತು ಈ ಭೂಮಿ ಹೀರಿಕೊಂಡು ಏನು ಮಾಡ್ತಾ ಭೂವಿಕಿರಣಗಳನ್ನು ಹೊರಸೂಸುತ್ತದೆ, ಇನ್ಫ್ರಾರೆಡ್ ಕಿರಣಗಳನ್ನು. ಇವು ಏನು ಮಾಡ್ಬೇಕು ರೀ, ನೇರವಾಗಿ ಮತ್ತೆ ವಾತಾವರಣಕ್ಕೆ ಮರಳಬೇಕು. ಆದರೆ ಈ ಗ್ರೀನ್ ಹೌಸ್ ಗ್ಯಾಸಸ್ ಇರ್ತಾವಲ್ರಿ, ಗ್ರೀನ್ ಹೌಸ್ ಗ್ಯಾಸಸ್ಗಳು ಈ ಇನ್ಫ್ರಾರೆಡ್ ಕಿರಣಗಳು ಮತ್ತೆ ಮರಳಿ ವಾತಾವರಣಕ್ಕೆ ಹೋಗಲು ಬಿಡುವುದಿಲ್ಲ. ಇವು ಏನು ಮಾಡಿಬಿಡ್ತಾವೆ ರೀ, ಇಲ್ಲಿ ಇದು ಭೂಮಿದು ನಮ್ಮ ಭೂಮಿ, ಈ ಭೂಮಿಯ ಮೇಲೇ ಬಂಧಿಸಿಬಿಡ್ತಾವೆ ರೀ ಈ ಗ್ರೀನ್ ಹೌಸ್ ಗ್ಯಾಸಸ್ಗಳು. ಇಲ್ಲಿದಾವೆ ನೋಡಿ, CO2, CH4, ಮೀಥೇನ್, N2O, ನೈಟ್ರಸ್ ಆಕ್ಸೈಡ್ಗಳು. ಇವೇನು ಮಾಡ್ತವೆ ಅಂತಂದರೆ ಈ ಇನ್ಫ್ರಾರೆಡ್ ಕಿರಣಗಳು ಮರಳಿ ವಾತಾವರಣಕ್ಕೆ ಹೋಗಲು ಬಿಡುವುದಿಲ್ಲ, ಈ ಭೂಮಿಯ ಮೇಲೇ ಬಂಧಿಸಿಬಿಡುತ್ತವೆ. ಇದರಿಂದ ಏನಾಗುತ್ತೆ ರೀ, ವಾತಾವರಣದ ತಾಪಮಾನ ಹೆಚ್ಚಳವಾಗುತ್ತದೆ. ಇದನ್ನೇ ನಾವು ಹಸಿರುಮನೆ ಪರಿಣಾಮ ಎಂದು ಕರೆಯುತ್ತೇವೆ. ಇವು ಗ್ರೀನ್ ಹೌಸ್ ಗ್ಯಾಸಸ್ಗಳು ಅಂದರೆ ಹಸಿರುಮನೆ ಪರಿಣಾಮಕ್ಕೆ ಕಾರಣವಾಗತಕ್ಕಂಥ ಅನಿಲಗಳು. ಓಕೆ, ಯಾವ್ರಿ, ಒಂದನೇದು ಕಾರ್ಬನ್ ಡೈಆಕ್ಸೈಡ್ CO2, ಆಮೇಲೆ ಮೀಥೇನ್ CH4, ನೈಟ್ರಸ್ ಆಕ್ಸೈಡ್, ಓಝೋನ್ CFC, ಮತ್ತು ವಾಟರ್ ವೇಪರ್ ಹಾಗೂ ಸಲ್ಫರ್ ಹೆಕ್ಸಾಕ್ಲೋರೈಡ್. ಇವುಗಳು ಹಸಿರುಮನೆ ಪರಿಣಾಮಕ್ಕೆ ಕಾರಣವಾದ ಅನಿಲಗಳು. ಈ ಅನಿಲಗಳನ್ನು ಅತಿ ಹೆಚ್ಚು ಬಾರಿ ಪರೀಕ್ಷೆಯಲ್ಲಿ ಕೇಳಲಾಗುತ್ತದೆ. ಈ ಅನಿಲಗಳ ಬಗ್ಗೆ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಬಾರಿ ಕೇಳಲಾಗುತ್ತದೆ. ಯಾವ ರೀತಿ ಕೇಳ್ತಾರಪ್ಪ ಅಂತಂತಂದ್ರೆ, ಈ ಕೆಳಗಿನ ಯಾವ ಅನಿಲಗಳು ಹಸಿರುಮನೆ ಪರಿಣಾಮಕ್ಕೆ ಕಾರಣವಾಗಿವೆ ಅಥವಾ ಯಾವ ಅನಿಲಗಳು ಕಾರಣವಾಗಿಲ್ಲ ಅಂತೇಳಿ GK ಪೇಪರಲ್ಲಿ ಪ್ರತಿ ಪರೀಕ್ಷೆಯಲ್ಲಿ ಕೇಳ್ತಾ ಬರ್ತಾರೆ. ಮೂರನೇದು, ಇಲ್ಲಿ ಹಸಿರುಮನೆ ಪರಿಣಾಮ ಹೇಗೆ ಉಂಟಾಗುತ್ತದೆ ಎಂದು ನಾವು ಚಿತ್ರದ ಮೂಲಕ ನೋಡಿದವಲ್ಲ, ಅದನ್ನೇ ಇಲ್ಲಿ ವಾಕ್ಯ ರೂಪದಲ್ಲಿ ಕೊಟ್ಟಿದ್ದಾರೆ. ನೋಡೋಣ ಬನ್ನಿ. ಮೊದಲನೇದಾಗಿ, ಸೂರ್ಯನ ಕಿರಣಗಳು ಶಾರ್ಟ್ ವೇವ್ಗಳು ಏನು ಮಾಡ್ತಾವೆ ಅಂತಂತಂದರೆ ಭೂಮಿಗೆ ಪ್ರವೇಶಿಸುತ್ತವೆ. ಭೂಮಿ ಏನು ಮಾಡ್ತೀರಿ, ಶಾರ್ಟ್ ವೇವನ್ನು ಹೀರಿಕೊಳ್ಳುತ್ತದೆ. ಆ ಹೀರಿಕೊಂಡು ಭೂಮಿ ಏನು ಮಾಡುತ್ತೆ, ಎರಡನೇದಾಗಿ ಇನ್ಫ್ರಾರೆಡ್ ರೂಪದಲ್ಲಿ ಹಿಂದಿರುಗಿಸುತ್ತದೆ, ಇನ್ಫ್ರಾರೆಡ್ ರೂಪದಲ್ಲಿ ವಾತಾವರಣಕ್ಕೆ ಹಿಂದಿರುಗಿಸುತ್ತದೆ. ಇದನ್ನೇ ನಾವು ಭೂವಿಕಿರಣ ಅಂತೇಳಿ ಕರೆಯುತ್ತೇವೆ. ಈ ಮೂರನೇದಾಗಿ, ಗ್ರೀನ್ ಹೌಸ್ ಗ್ಯಾಸಸ್ಗಳು ಏನು ಮಾಡ್ತಾವೆ, ಈ ಭೂಮಿಯು ಬಿಡುಗಡೆ ಮಾಡತಕ್ಕಂಥ ಇನ್ಫ್ರಾರೆಡ್ ಕಿರಣಗಳನ್ನು ಏನು ಮಾಡುತ್ತೀರಿ, ಗ್ರೀನ್ ಹೌಸ್ ಅನಿಲಗಳು ಹಿಡಿದುಗೆಸಿಂದ ವಾತಾವರಣದಲ್ಲಿ ತಾಪಮಾನ ಹೆಚ್ಚಳಕ್ಕೆ ಕಾರಣವಾಗುತ್ತದೆ. ಇನ್ನು ನಾಲ್ಕನೇದಾಗಿ, ಹಸಿರುಮನೆ ಪರಿಣಾಮದ ಮಹತ್ವವನ್ನು ತಿಳಿದುಕೊಳ್ಳೋಣ. ಎಲ್ಲರೂ ಹೇಳುವಂತೆ ಎಲ್ಲರೂ ಏನಂತಾರೆ, ಹಸಿರುಮನೆ ಪರಿಣಾಮವನ್ನು ನಿಯಂತ್ರಿಸಬೇಕು ಅಂತ ಹೇಳ್ತಾರೆ. ಆದರೆ
ಹಸಿರುಮನೆ ಪರಿಣಾಮ ನಮಗೆ ಅತ್ಯಂತ ಅವಶ್ಯಕವಾಗಿದೆ. ಹಸಿರುಮನೆ ಪರಿಣಾಮ ಇಲ್ಲದಿದ್ದರೆ ಈ ಭೂಮಿಯ ಮೇಲೆ ಜೀವಿಯ ಅಸ್ತಿತ್ವವೇ ಇರುತ್ತಿರಲಿಲ್ಲ. ಯಾಕಂತಂದರೆ ನೋಡೋಣ ಬನ್ನಿ. ಯಾಕಂದರೆ ಸಹಜ ಗ್ರೀನ್ ಹೌಸ್ ಎಫೆಕ್ಟ್ ಎಷ್ಟಿರುತ್ತೆ ರೀ? ಭೂಮಿಯ ಸರಾಸರಿ ತಾಪಮಾನದ 15 ಡಿಗ್ರಿ ಸೆಲ್ಸಿಯಸ್ಗಿಂತ ಹೆಚ್ಚಿರುತ್ತೆ ರೀ ಈ ಸಾಮಾನ್ಯವಾಗಿ ಹಸಿರುಮನೆ ಪರಿಣಾಮ. ಈ ಹಸಿರುಮನೆ ಪರಿಣಾಮ ಇಲ್ಲದಿದ್ದರೆ ಭೂಮಿಯ ಸರಾಸರಿ ತಾಪಮಾನ ಎಷ್ಟಿರುತ್ತೆ ಅಂದರೆ -18 ಡಿಗ್ರಿ ಸೆಲ್ಸಿಯಸ್, -18 ಡಿಗ್ರಿ ಸೆಲ್ಸಿಯಸ್ ಇರುತ್ತದೆ. ಇಷ್ಟು ತಾಪಮಾನ ಇದ್ದಾಗ ಜೀವನ ಅಸಾಧ್ಯ. ಅಂದರೆ ಯಾವುದೇ ಸಸ್ಯ ಪ್ರಾಣಿ ಜೀವಿಗಳ ಅಸ್ತಿತ್ವದಲ್ಲಿ ಇರುವುದೇ ಇಲ್ಲ. ನಾರ್ಮಲ್ ಗ್ರೀನ್ ಹೌಸ್ ಎಫೆಕ್ಟ್ ಜೀವನಕ್ಕೆ ಅಗತ್ಯ. ಈ ನಾರ್ಮಲ್ ಅಂದ್ರೆ 15 ಡಿಗ್ರಿ ಸೆಲ್ಸಿಯಸ್ ಇರುತ್ತಲ್ಲ, ಇದು ಜೀವನಕ್ಕೆ ಅಗತ್ಯವಾಗಿದೆ. ಅಷ್ಟಿದ್ರೆ ಮಾತ್ರ ಜೀವಿಗಳ ಉಳಿಯುತ್ತವೆ, ಇಲ್ಲದಿದ್ದರೆ ಉಳಿಯುವುದಿಲ್ಲ. ಇನ್ನು ನೆಕ್ಸ್ಟು ಎಕ್ಸೆಸ್ ಗ್ರೀನ್ ಹೌಸ್ ಎಫೆಕ್ಟ್ ಅಂದರೆ ಅತಿ ಹೆಚ್ಚಾದ ಗ್ರೀನ್ ಹೌಸ್ ಎಫೆಕ್ಟ್ ಅಂದರೆ ಹೆಚ್ಚಿನ ಪ್ರಮಾಣದಲ್ಲಿ ಹಸಿರುಮನೆ ಪರಿಣಾಮ ಏನಾಗುತ್ತೆ? ವಾತಾವರಣದ ತಾಪಮಾನಕ್ಕೆ ಹೆಚ್ಚಳಕ್ಕೆ ಕಾರಣವಾಗುತ್ತದೆ, ಗ್ಲೋಬಲ್ ವಾರ್ಮಿಂಗ್ಗೆ ಕಾರಣವಾಗುತ್ತದೆ. ಹಸಿರುಮನೆ ಪರಿಣಾಮದ ಹೆಚ್ಚಳದಿಂದ ಆಗುವ ಪರಿಣಾಮಗಳನ್ನು ನೋಡೋಣ. ಮೊದಲನೇದಾಗಿ ಭೂಮಿಯ ತಾಪಮಾನ ಏರಿಕೆ ಆಗುತ್ತೆ ರೀ. ಏನಾಗುತ್ತೆ ರೀ? ಭೂಮಿಯ ಹೀಟ್ ಏನಾಗುತ್ತಾ? ಹೆಚ್ಚಾಗುತ್ತದೆ. ಎರಡನೇದು ಹಿಮನದಿಗಳು ಮತ್ತು ಪೋಲಾರ್ ಐಸ್ ಕರಗುತ್ತದೆ. ಹಿಮನದಿಗಳು ಮತ್ತು ಧ್ರುವ ಪ್ರದೇಶದಲ್ಲಿ ಇರತಕ್ಕಂಥ ಹಿಮ ಏನ್ರಿ ಕರಗ್ತದ. ಈ ಹಿಮ ಕರಗುವುದರಿಂದ ಸಮುದ್ರದ ಮಟ್ಟ ಏರಿಕೆ ಆಗುತ್ತೆ ರೀ. ಈ ಹಿಮ ಕರೆದು ಸಮುದ್ರಕ್ಕೆ ಹರಿತಾವಲ್ರಿ ನದಿಯಾಗಿ, ಸಮುದ್ರದ ಮಟ್ಟ ಏರಿಕೆ ಆಗುತ್ತದೆ. ಈ ಸಮುದ್ರ ಮಟ್ಟ ಏರಿಕೆ ಆಗುವುದರಿಂದ ತೀರ ಪ್ರದೇಶಗಳಿಗೆ ಅಪಾಯವಾಗುತ್ತದೆ. ಅತಿಯಾದ ಹವಾಮಾನ ಬದಲಾವಣೆ ಉಂಟಾಗುತ್ತದೆ. ಆಮೇಲೆ ಕೃಷಿ ಉತ್ಪಾದನೆ ಮೇಲೆ ಹಾನಿ. ಆಮೇಲೆ ಮಾನವನ ಆರೋಗ್ಯಕ್ಕೆ ಹಾನಿ. ಪರಿಸರ ಸಮತೋಲನದ ಹಾಳಾಗುತ್ತದೆ. ಇವು ಹಸಿರುಮನೆ ಪರಿಣಾಮ ಹೆಚ್ಚಳವಾಗುವುದರಿಂದ ಆಗ್ತಕ್ಕಂಥ ಪರಿಣಾಮಗಳಾಗಿವೆ. ಈ ಹೆಚ್ಚು ಆಗ್ತಿರ್ತಕ್ಕಂಥ ಹಸಿರುಮನೆ ಪರಿಣಾಮವನ್ನು ನಾವು ಯಾವ ರೀತಿ ತಡೆಗಟ್ಟಬಹುದು? ಮೊದಲನೇದಾಗಿ ಅರಣ್ಯ ವೃದ್ಧಿ. ಎರಡನೇದು ಅರಣ್ಯ ವೃದ್ಧಿ ಅಂದರೆ ಅರಣ್ಯಗಳನ್ನು ಬೆಳೆಸಬೇಕು. ಎರಡನೇದು ರಿನ್ಯೂವಬಲ್ ಎನರ್ಜಿ ಬಳಕೆ ಮಾಡಬೇಕು ರೀ. ಅಂದ್ರೆ ಅಸಾಂಪ್ರದಾಯಿಕ ಇಂಧನಗಳನ್ನು ಬಳಸಬೇಕು. ಉದಾಹರಣೆಗೆ ಸೋಲಾರ್ ಎನರ್ಜಿ, ಗಾಳಿ, ಜಲವಿದ್ಯುತ್ ಶಕ್ತಿಗಳನ್ನು ಬಳಕೆ ಮಾಡಬೇಕು. ಆಮೇಲೆ ಪೆಟ್ರೋಲ್ ಡೀಸೆಲ್ ಬಳಕೆ ಕಡಿಮೆ ಮಾಡಬೇಕು. ಕೈಗಾರಿಕಾ ಹೊರಸೂಸುವಿಕೆ ನಿಯಂತ್ರಣ ಮಾಡಬೇಕು. ಎನರ್ಜಿ ಎಫಿಷಿಯನ್ಸಿ ಹೆಚ್ಚಿಸುವುದು. ಮತ್ತು 2 ಪ್ರಮುಖವಾಗಿ ಒಪ್ಪಂದಗಳನ್ನು ಮಾಡಿಕೊಳ್ಳಲಾಗಿದೆ. ಹಸಿರುಮನೆ ಪರಿಣಾಮವನ್ನು ಕಡಿಮೆ ಮಾಡಲು 2 ಒಪ್ಪಂದವನ್ನು ಮಾಡಿಕೊಳ್ಳಲಾಗಿದೆ. ಯಾವ್ಯಾವ ಒಪ್ಪಂದಗಳು? ಈ ಒಪ್ಪಂದಗಳನ್ನು ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಬಾರಿ ಕೇಳ್ತಾ ಬರ್ತಾನೆ. ಮೊದಲನೇದಾಗಿ ಜಪಾನಿನ ಕ್ಯೋಟೋ ಪ್ರೋಟೋಕಾಲ್ಗೆ ಸಹಿ ಹಾಕ್ತಾರೆ 1997ರಲ್ಲಿ. ಯಾವಾಗ? 1997ರಲ್ಲಿ ಕ್ಯೋಟೋ ಪ್ರೋಟೋಕಾಲ್ಗೆ ಸಹಿ ಹಾಕಲಾಗುತ್ತದೆ. ಅಂದರೆ ಒಪ್ಪಂದ ಮಾಡಿಕೊಳ್ತಾರೆ ರೀ. ಈ ಕ್ಯೋಟೋ ಎಂಬ ಸ್ಥಳ ಎಲ್ಲದ್ರಿ? ಜಪಾನಿನ ದೇಶದಲ್ಲಿದೆ. ಇಲ್ಲಿ ಏನು ಇಲ್ಲಿ ತೆಗೆದುಕೊಂಡಂಥ ಪ್ರಮುಖ ನಿರ್ಧಾರವೆಂದರೆ ಗ್ರೀನ್ ಹೌಸ್ ಗ್ಯಾಸ್ಗಳನ್ನು ಕಡಿಮೆ ಮಾಡುವುದು. ಓಕೆ, ನೆಕ್ಸ್ಟ್ ಇಲ್ಲೇ ಇನ್ನೂ ಒಂದು ಪರಿಕಲ್ಪನೆ ಹುಟ್ಕೊಳ್ತದೆ ರೀ. ಭಾಳ ಎಕ್ಸಾಮಲ್ಲಿ ಕೇಳಿದ್ದಾನೆ. ಕಾರ್ಬನ್ ಕ್ರೆಡಿಟ್ ಎಂಬ ಪರಿಕಲ್ಪನೆ ಯಾವಾಗ ಹುಟ್ಟಿಕೊಂಡಿತ್ತು, ಎಲ್ಲಿ ಹುಟ್ಟಿಕೊಂಡಿತ್ತು ಅಂತ ಕೇಳ್ತಾ ಬರುತ್ತಾನೆ. ಎಲ್ಲಿ ಹುಟ್ಟಿಕೊಂಡಿತ್ತು ಎಂದರೆ ಕ್ಯೋಟೋ ಪ್ರೋಟೋಕಾಲ್ 1997ರಲ್ಲಿ ಕಾರ್ಬನ್ ಕ್ರೆಡಿಟ್ ಎಂಬ ಪರಿಕಲ್ಪನೆ ಹುಟ್ಟಿಕೊಂಡಿತು. ಇನ್ನು ಎರಡನೇದಾಗಿ ಫ್ರಾನ್ಸ್ನ ಪ್ಯಾರಿಸ್ ಅಗ್ರಿಮೆಂಟ್ ಮಾಡಿಕೊಳ್ತಾರೆ 2015ರಲ್ಲಿ. ಇದನ್ನು ನಾವು ಏನಂತ ಕರಿತೀವಿ? ಪ್ಯಾರಿಸ್ ಒಪ್ಪಂದ ಅಂತೇಳಿ ಕರಿತೀವಿ. ಇದರ ಪ್ರಮುಖ ಉದ್ದೇಶ ಅಥವಾ ಇಲ್ಲಿ ತೆಗೆದುಕೊಂಡಂಥ ಪ್ರಮುಖ ನಿರ್ಧಾರವೆಂದರೆ ಜಾಗತಿಕ ತಾಪಮಾನವನ್ನು 1.5 ಡಿಗ್ರಿ ಸೆಲ್ಸಿಯಸ್ ಗಡಿ ದಾಟದಂತೆ ನೋಡಿಕೊಳ್ಳುವುದು. ಜಾಗತಿಕ ತಾಪಮಾನದ ಹೆಚ್ಚಳ ಅದಲ್ರಿ 1.5 ಡಿಗ್ರಿ ಸೆಲ್ಸಿಯಸ್ ಗಡಿ ದಾಟದಂತೆ ನೋಡಿಕೊಳ್ಳುವುದು ಇಲ್ಲಿ ತೆಗೆದುಕೊಂಡಂಥ ಪ್ರಮುಖ ನಿರ್ಧಾರವಾಗಿದೆ. ಈ ಹಸಿರುಮನೆ ಪರಿಣಾಮಕ್ಕೆ ಸಂಬಂಧಿಸಿದಂತೆ ಕೆಲವು ಪದಗಳ ಅರ್ಥಗಳನ್ನು ತಿಳಿದುಕೊಳ್ಳೋಣ. ಮೊದಲನೇದಾಗಿ ಗ್ಲೋಬಲ್ ವಾರ್ಮಿಂಗ್ ಅಂದರೆ ತಾಪಮಾನದ ಹೆಚ್ಚಳವಾಗುವುದು. ಎರಡನೇದಾಗಿ ಕ್ಲೈಮೇಟ್ ಚೇಂಜ್ ಅಂದರೆ ದೀರ್ಘಾವಧಿಯ ಹವಾಮಾನ ಬದಲಾವಣೆಯನ್ನು ನಾವು ಕ್ಲೈಮೇಟ್ ಚೇಂಜ್ ಎಂದು ಕರೆಯುತ್ತೇವೆ. ಮೂರನೇದಾಗಿ ಕಾರ್ಬನ್ ಫುಟ್ಪ್ರಿಂಟ್ ಅಥವಾ ಇಂಗಾಲದ ಹೆಜ್ಜೆಗುರುತು ಅಂತೇಳಿ ಕರೆಯುತ್ತೇವೆ. ಇಂಗಾಲದ ಹೆಜ್ಜೆಗುರುತು ಅಂದರೆ ಒಬ್ಬ ವ್ಯಕ್ತಿ ಅಥವಾ ಒಂದು ದೇಶದಿಂದ ಹೊರಸೂತಕ್ಕಂಥ ಅಥವಾ ಬಿಡುಗಡೆಯಾಗ್ತಕ್ಕಂಥ ಇಂಗಾಲದ ಡೈಆಕ್ಸೈಡ್ ಪ್ರಮಾಣವನ್ನು ನಾವು ಕಾರ್ಬನ್ ಫುಟ್ಪ್ರಿಂಟ್ ಅಂತೇಳಿ
ಕರೆಯುತ್ತೇವೆ. ಇದನ್ನು ಬಹಳ ಪರೀಕ್ಷೆಗಳಲ್ಲಿ ರಿಪೀಟಾಗಿ ಕೇಳ್ತಾ ಬಂದಿದ್ದಾನೆ. ನೆಕ್ಸ್ಟ್ ಕಾರ್ಬನ್ ಸಿಂಕ್ ಅಂತಂದರೆ ಇಂಗಾಲದ ಡೈಆಕ್ಸೈಡನ್ನು ಹೀರಿಕೊಳ್ಳುವ ಮೂಲಗಳನ್ನು ನಾವು ಕಾರ್ಬನ್ ಸಿಂಕ್ಸ್ ಅಂತೇಳಿ ಕರೆಯುತ್ತೇವೆ. ಯಾವ ಊರಿ ಕಾರ್ಬನ್ ಸಿಂಕ್ ಆಗಿ ಕೆಲಸ ಮಾಡ್ತಾವೆ ಅಥವಾ ಕಾರ್ಯನಿರ್ವಹಿಸ್ತಾವೆ ಅಂತಂತಂದ್ರೆ ಒಂದು ಅರಣ್ಯ, ಎರಡನೇದು ಸಮುದ್ರ ಮತ್ತು ಇತರೆ ಕೆಲವೊಂದುಗಳು ಕಾರ್ಬನ್ ಸಿಂಕ್ ಆಗಿ ಅಂದರೆ ಇಂಗಾಲದ ಡೈಆಕ್ಸೈಡನ್ನು ಹೀರಿಕೊಳ್ಳುವ ಮೂಲಕ ಕಾರ್ಯವನ್ನು ನಿರ್ವಹಿಸುತ್ತವೆ. ನಮಗೆ ಅತಿ ಹಸಿರುಮನೆ ವಾತಾವರಣದಲ್ಲಿ ಯಾವ ಹಸಿರುಮನೆ ಜಾಸ್ತಿ ಇದೆ, ಯಾವುದು ಕಡಿಮೆ ಇದೆ ಅಂತೇಳಿ ಕೇಳ್ತಾ ಬರ್ತಾನೆ. ಇಳಿಕೆ ಕ್ರಮದಲ್ಲಿ ಬರೆಯಿರಿ ಅಥವಾ ಏರಿಕೆ ಕ್ರಮದಲ್ಲಿ ಬರೆಯಿರಿ ಅಂತೇಳಿ ಕೇಳ್ತಾ ಬರ್ತಾನೆ. ನಾವು ಏನು ಮಾಡ್ಬೇಕ್ರಿ, ಸರಿಯಾದ ಉತ್ತರವನ್ನು ಹಾಕಬೇಕು. ಇಲ್ಲಿ ವಾತಾವರಣದಲ್ಲಿ ಅತಿ ಹೆಚ್ಚು ಕಂಡುಬರ್ತಕ್ಕಂಥ ಹಸಿರುಮನೆ ಅನಿಲ ಯಾವುದಪ್ಪ ಅಂತಂದ್ರೆ ವಾಟರ್ ವೇಪರ್, ನೀರಾವಿ ಅಂತೇಳಿ ಕರಿತೀವಿ. ಅದಾದ ನಂತರ ಕಾರ್ಬನ್ ಡೈಆಕ್ಸೈಡ್ ಕಂಡುಬರುತ್ತದೆ. ಅದಾದ ನಂತರ ಮೀಥೇನ್, ಆಮೇಲೆ ನೈಟ್ರಸ್ ಆಕ್ಸೈಡ್, ನಂತರ ಫ್ಲೋರಿನೇಟೆಡ್ ಅನಿಲಗಳು. ಹೀಗೆ ಇಳಿಕೆ ಕ್ರಮದಲ್ಲಿ ಜೋಡಿಸಲಾಗಿದೆ. ನೀವು ಕೂಡ ಪರೀಕ್ಷೆಯಲ್ಲಿ ಇದೇ ರೀತಿಯೇ ಉತ್ತರವನ್ನು ಹಾಕಬೇಕು. ಓಕೆ, ಇನ್ನೊಂದು ಥರ ಪ್ರಶ್ನೆಗಳನ್ನು ಕೇಳ್ತಾನೆ, ಅದನ್ನು ನೋಡೋಣ ಬನ್ನಿ. ಗ್ಲೋಬಲ್ ವಾರ್ಮಿಂಗ್ ಪೊಟೆನ್ಷಿಯಲ್ ಅಂದ್ರೆ ಜಾಗತಿಕ ತಾಪಮಾನದ ಏರಿಕೆಗೆ ಅತಿ ಹೆಚ್ಚು ಸಾಮರ್ಥ್ಯವನ್ನು ಹೊಂದಿರುವ ಅನಿಲಗಳು. ಜಾಗತಿಕ ತಾಪಮಾನದ ಏರಿಕೆಗೆ ಅತಿ ಹೆಚ್ಚು ಸಾಮರ್ಥ್ಯವನ್ನು ಹೊಂದಿರುವ ಹಸಿರುಮನೆ ಅನಿಲಗಳನ್ನು ಇಳಿಮುಖ ಕ್ರಮದಲ್ಲಿ ಜೋಡಿಸಿ ಅಂತೇಳಿ ಕೇಳ್ತಾ ಬರ್ತಾನೆ. 90% ಆಫ್ ಸ್ಟೂಡೆಂಟ್ಸ್ ಏನು ಮಾಡ್ತಾರೆ, ಇಲ್ಲೇ ತಪ್ಪು ಮಾಡ್ತಾರೆ. ಏನು ಮಾಡ್ತಾರೆ, ಕನ್ಫ್ಯೂಸ್ ಮಾಡ್ಕೊತಾರೆ. ವಾತಾವರಣದಲ್ಲಿರುವ ಹಸಿರುಮನೆ ಅನಿಲಗಳ ಪ್ರಮಾಣ ಬೇರೆ ಮತ್ತು ಹಸಿರುಮನೆ ಅನಿಲಗಳ ಸಾಮರ್ಥ್ಯವೇ ಬೇರೆ. ಅಂದ್ರೆ ಗ್ಲೋಬಲ್ ವಾರ್ಮಿಂಗ್ ಪೊಟೆನ್ಷಿಯಲ್ ಅಂದರೆ ಜಾಗತಿಕ ತಾಪಮಾನಕ್ಕೆ ಹೆಚ್ಚಿಸುವ ಯಾರಿಗೆ ಜಾಸ್ತಿ ಸಾಮರ್ಥ್ಯ ಇದೆ, ಯಾವ ಅನಿಲಕ್ಕೆ ಜಾಸ್ತಿ ಪವರ್ ಇದೆ, ಇದೇ ಬೇರೆ. ಇನ್ನು ಯಾವ ಹಸಿರುಮನೆ ಅನಿಲ ವಾತಾವರಣದಲ್ಲಿ ಜಾಸ್ತಿ ಕಂಡುಬರುತ್ತದೆ, ಇದೇ ಪ್ರಶ್ನೆ ಬೇರೆ. ಸೊ ಎರಡು ಕೂಡ ಬೇರೆ ಬೇರೆ ಆಗಿವೆ. ಭಾಳ ಜನ ಕನ್ಫ್ಯೂಸ್ ಮಾಡ್ಕೊಂಡು ಏನು ಮಾಡ್ತಾರೆ, ತಪ್ಪು ಉತ್ತರವನ್ನು ಹಾಕ್ತಾರೆ. ನಾವು ಇಲ್ಲಿ ಹೇಗೆ ಸರಿ ಉತ್ತರ ಹಾಕೋದೆಂದು ತಿಳಿದುಕೊಳ್ಳೋಣ. ಅತಿ ಹೆಚ್ಚು ಹಸಿರುಮನೆ ಅನಿಲ ಪೊಟೆನ್ಷಿಯಲ್ ಅಂದರೆ ಏನಂತೀವಿ, ಗ್ಲೋಬಲ್ ವಾರ್ಮಿಂಗ್ ಪೊಟೆನ್ಷಿಯಲ್. ಗ್ಲೋಬಲ್ ವಾರ್ಮಿಂಗ್ ಪೊಟೆನ್ಷಿಯಲ್ GWP ಇಳಿಮುಖ ಕ್ರಮ ಅಂದರೆ ಜಾಗತಿಕ ತಾಪಮಾನದ ಏರಿಕೆಗೆ ಕಾರಣವಾಗುವಂತಹ ಹಸಿರುಮನೆ ಅನಿಲಗಳನ್ನು ಇಳಿಕೆ ಕ್ರಮದಲ್ಲಿ ಬರೆಯಿರಿ. ಅಂದರೆ ಯಾವುದು ಜಾಸ್ತಿ ಪವರ್ಫುಲ್ ಆಗಿದೆ, ಅತಿ ಹೆಚ್ಚು ಸಾಮರ್ಥ್ಯವನ್ನು ಹೊಂದಿದೆ, ಜಾಗತಿಕ ತಾಪಮಾನವನ್ನು ಹೆಚ್ಚಿಸುವಲ್ಲಿ ಯಾವುದು ಅತಿ ಹೆಚ್ಚು ಸಾಮರ್ಥ್ಯವನ್ನು ಹೊಂದಿದೆ, ಯಾವುದು ಹೊಂದಿದ್ರೆ ಸಲ್ಫರ್ ಹೆಕ್ಸಾಕ್ಲೋರೈಡ್. ಮೊದಲನೇದಾಗಿ ಯಾವುದು, ಸಲ್ಫರ್ ಹೆಕ್ಸಾಕ್ಲೋರೈಡ್ ಅತಿ ಹೆಚ್ಚು ಸಾಮರ್ಥ್ಯವನ್ನು ಹೊಂದಿದೆ. ಅದಾದ ನಂತರ ಫ್ಲೋರಿನೇಟೆಡ್ ಅನಿಲಗಳು. ಯಾವ ಫ್ಲೋರಿನೇಟೆಡ್ ಅನಿಲಗಳು, CFCs, HFCs, PFCs. ಅದಾದ ನಂತರ ನೈಟ್ರಸ್ ಆಕ್ಸೈಡ್, ಅದಾದ ನಂತರ ಮೀಥೇನ್, ಆಮೇಲೆ ಕಾರ್ಬನ್ ಡೈಆಕ್ಸೈಡ್. ಓಕೆ, ಇದು ಇಳಿಕೆ ಕ್ರಮದಲ್ಲಿ ಜೋಡಿಸಲಾಗಿದೆ. ಅತಿ ಹೆಚ್ಚು ಅಂತೇಳಿ ಕೇಳಿದ್ರೆ ಯಾವ್ದು ಆಗ್ಬೇಕು ರೀ, ಸಲ್ಫರ್ ಹೆಕ್ಸಾಕ್ಲೋರೈಡ್ ಆಗಬೇಕು. ಅತಿ ಕಡಿಮೆ ಅಂದರೆ ಕಾರ್ಬನ್ ಡೈಆಕ್ಸೈಡ್. ಗೊತ್ತಾಯ್ತಾ? ವಾತಾವರಣದಲ್ಲಿಗಿನ ಅತಿ ಹೆಚ್ಚು ಯಾವುದು ಕಂಡುಬರುತ್ತದೆ, ವಾತಾವರಣದಲ್ಲಿ ಅತಿ ಹೆಚ್ಚು ಕಂಡುಬರುವ ಹಸಿರುಮನೆ ಅನಿಲಗಳು ಯಾವ್ಯಾವ ಅಂತ ಕೇಳಿದ್ರೆ ನೀರಾವಿ ಆಗ್ಬೇಕು ರೀ ಫಸ್ಟು, ಆಮೇಲೆ ಕಾರ್ಬನ್ ಡೈಆಕ್ಸೈಡ್, ಆಮೇಲೆ ಮೀಥೇನ್. ಈ ಥರ ಇಳಿಮುಖ ಕ್ರಮದಲ್ಲಿ ಜೋಡಿಸಿಕೊಳ್ಳಬೇಕು. ಇದು ಇವತ್ತಿನ ಕ್ಲಾಸ್ ಆಗಿತ್ತು. ಹಸಿರುಮನೆ ಪರಿಣಾಮ ಅಂದರೇನು, ಅದಕ್ಕೆ ಕಾರಣಗಳು, ಅದಕ್ಕೆ ಕ್ರಮಗಳು ಮತ್ತು ಹಸಿರುಮನೆ ಅನಿಲಗಳ ಬಗ್ಗೆ ಸಂಪೂರ್ಣವಾಗಿ ಇವತ್ತಿನ ಕ್ಲಾಸ್ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ ಐಕಾನನ್ನು ಆನ್ ಮಾಡಿಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.